ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲೀಲಾಸ್ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತುಂಬ ಕ್ಯೂಟಾಗಿರೋಂಥ, ತುಂಬ ಪುಟ್ಟದಾಗಿರೋಂಥ, ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಚಕ್ಲಿಗಳನ್ನ ಇಲ್ಲಿ ಮಾಡ್ತಾಯಿದ್ದೀನಿ. ಅದು ಮೇಯ್ನ್ ಇದು ವಿಷಯ ಏನಪ್ಪ ಅಂದರೆ, ತುಂಬ ಕಡಿಮೆ ಎಣ್ಣೆಯಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. 1 ಗ್ಲಾಸಷ್ಟು ನಿಮಗೆ ಎಣ್ಣೆ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಅಥವಾ ನೋಡಿ ಇಷ್ಟು ಎಣ್ಣೆ ಇದ್ದರೆ ಸಾಕು. ಅಷ್ಟರಲ್ಲಿ ಅದು ಇನ್ನೂ ಮಿಕ್ಕುತ್ತೆ ನಿಮಗೆ ಕೊನೆಯಲ್ಲಿ. ಅಷ್ಟು ಕಡಿಮೆ ಎಣ್ಣೆಯಲ್ಲಿ ನಾನು ಚಕ್ಲಿಗಳನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು 2 ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಹಾಕೋದ್ರಿಂದ ಚಕ್ಲಿನಲ್ಲಿ ಘಮ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೀರಿಗೆ, ಖಾರಕ್ಕಾಗಿ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಎಳ್ಳು ಕೂಡ, ಬಿಳಿ ಎಳ್ಳನ್ನು ಹಾಕ್ಕೊಳ್ಬೋದು. ಹಾಗೆ ಓಂಕಾಳು ಕೂಡ, ಜೀರಿಗೆ ಬದಲು ಓಂಕಾಳು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಮೇನ್ ಇಂಗ್ರೀಡಿಯೆಂಟ್ಸು ಈಗ ಅಕ್ಕಿ ಹಿಟ್ಟು. ನೋಡಿ, ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಇದು ಮನೆಯಲ್ಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ, ಅಥವಾ ನೀವು ಅಂಗಡಿಯಿಂದ ತರಿಸಿದ್ರು ಓಕೆ. ನಾನಿಲ್ಲಿ ಅಂಗಡಿಯಿಂದ ತರಿಸಿರೋಂಥ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಯಾವ ಕಪ್ಪಲ್ಲಿ ನಾನು ಅರ್ಧ ಕಪ್ಪು ತೊಗೊಂಡಿದ್ದೀನಿ ಹುರ್ಗಡ್ಲೆ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ಹುರ್ಗಡ್ಲೆ ಮತ್ತು ಉದ್ದಿನಬೇಳೆ ಇವೆರಡನ್ನು ನಾವೀಗ ಮಿಕ್ಸರಲ್ಲಿ ಇದು ಮತ್ತು ಇದು ಎರಡನ್ನೂ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಪುಡಿ ಮಾಡಿ ಅದನ್ನು ಜರಡಿ ಇಟ್ಕೊಳ್ಬೇಕು. ಯಾಕೆಂದರೆ ತುಂಬ ನೈಸಾಗಿ ಬರಬೇಕು ಚಕ್ಲಿಗೆ. ಅಂದರೆ ಅದು ತರ್ತರಿಯಾಗಿದ್ದರೆ ಚಕ್ಲಿ ಬರೋದಿಲ್ಲ, ಕಟ್ಟಾಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ ನೈಸಾಗಿ ಬರಬೇಕು. ಸೊ ಇವೆರಡನ್ನು ಪೌಡ್ರ್ ಮಾಡಿಕೊಂಡು ಜರಡಿ ಮಾಡ್ಕೊಳ್ಬೇಕು. ಇವೆರಡು ಮಾಡ್ಕೊಳ್ತೀನಿ. ಹಾಗೆ ಅಕ್ಕಿ ಹಿಟ್ಟಿಗೆ ಎಲ್ಲ ಹಾಕಿ ಆ ಪೌಡ್ರು ಮತ್ತು ಇದು ಏನೇನಿದೆ ನೀವು ಹಾಕಬೇಕಾಗಿರೋವಂಥದ್ದು ಎಲ್ಲ ಐಟಮ್ಸ್ ಹಾಕಿದಾದಮೇಲೆ ಬಿಸಿ ಎಣ್ಣೆ, ಅಂದರೆ ಎಣ್ಣೆ ಮರಳ್ತಾ ಇರಬೇಕು. ಆ ಎಣ್ಣೆ ಇಲ್ಲಿ ಹಾಕಿದ ತಕ್ಷಣ ನೊರೆ ಬರಬೇಕು. ಅಷ್ಟು ಬಿಸಿ ಎಣ್ಣೆನ ನೀವಿಲ್ಲಿ ಒಂದು ಸೌಟಷ್ಟು ಅಥವಾ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಅಥವಾ ನಾವು ಹಿಂಗೆ ಹಿಡಿದ್ರೆ ಅದು ನಮ್ಮ ಕೈಗೆ ಅದು ಉಂಡೆ ಆಗಬೇಕು. ಅಷ್ಟು ಎಣ್ಣೆನ ನೀವು ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಬೋದು. ಎಣ್ಣೆ ಅಥವಾ ನೀವು ಬೆಣ್ಣೆ ಬೇಕಾದರೂ ಇಲ್ಲಿ ಯೂಸ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ನಾವು ಕಲಸಿ ಒಂದು ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿ ಅಂತಲ್ಲ, ಸ್ವಲ್ಪ ಸಾಫ್ಟು, ತುಂಬಾ ಸಾಫ್ಟು ಅಲ್ಲ, ಒಟ್ಟಿನಲ್ಲಿ ಮೀಡಿಯಮ್ ಇದರಲ್ಲಿ ನಾವು ಇದನ್ನು ಈಗ ಕಲಿಸ್ಕೊಳ್ಳೋಣ. ಈಗ ಚಕ್ಲಿ ಹಿಟ್ಟನ್ನ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ದೀನಿ ನೋಡಿ, ಈ ರೀತಿ. ಏಕೆಂದರೆ ನಾವು ಒರಳಲ್ಲಿ ಹಾಕಿ ಏನೂ ಇದನ್ನು ಮಾಡ್ತಿಲ್ಲ. ನಾನು ಈ ರೀತಿ ಆಯಿಲ್ ಪ್ಯಾಕ್ನ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ನಾನು ತುಂಬಿಸ್ಕೊಳ್ತಾ ಇದ್ದೀನಿ ಚಕ್ಲಿ ಹಿಟ್ಟನ್ನ. ಈ ರೀತಿ ಹಾಕಿ ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಚಕ್ಲಿ ಒರಳು ಇಲ್ದಿದ್ರೂ ನಾವು ಚಕ್ಲಿನ ಈ ರೀತಿ ನಾವು ಮಾಡ್ಕೊಳ್ಬೋದು. ಚಕ್ಲಿ ಒರಳೇಬೇಕು ಅಂತೇನು ಇರೋದಿಲ್ಲ ನೋಡಿ. ಇದು ಈಗ ನಾನು ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಪಡ್ಡು ಮಾಡುವಂಥ ಒಂದು ಇದನ್ನು ಇಟ್ಕೊಂಡಿದ್ದೀನಿ, ತವಾನ. ಇದರಲ್ಲಾದರೆ ನಾವು ಚಿಕ್ಕ ಚಕ್ಲಿಗಳನ್ನ ಇಲ್ಲಿ ಮಾಡ್ತಾ ಇರೋದು. ಈಗ ದೊಡ್ಡ ಚಕ್ಲಿಗಳೆಲ್ಲ ತುಂಬ ಚಿಕ್ಕದಾಗಿ ಪುಟ್ಟದಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಅದು ಅಲ್ದಿರ ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಎಣ್ಣೆನ ನಾನು ಅಲ್ಲಿ ಹಾಕಿದ್ದೀನಿ. ಸೊ 100 ಗ್ರಾಮ್ ಎಣ್ಣೆನಲ್ಲೇ ನಾವು ಇದನ್ನೆಲ್ಲ ಕಂಪ್ಲೀಟ್ ಒಂದು ಅರ್ಧ kg ನಾನು ಇಟ್ಟು ಕಲಸಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಪುಟ್ಟದಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿಗಳು.
ಈಗ ಸಿಮ್ಮಲ್ಲಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಅದು ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಇಟ್ಕೋಬೇಕು. ಮತ್ತು ಅದನ್ನು ತಿರುಗಿಸ್ಕೊಂಡು ನಾವು ಚಕ್ಲಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಟ್ರಿಪ್ ಇದೆಲ್ಲ ಕಂಪ್ಲೀಟು ಸ್ವಲ್ಪ ಸಿಮ್ಮಲ್ಲೇ ನಿಧಾನಕ್ಕೆ ಇದಾಗಲಿ. ಈಗ ಒಂದೊಂದೇ ನಾನು ಟರ್ನ್ ಮಾಡ್ತಾಯಿದ್ದೀನಿ. ಈ ಕಡೆ ಆ ಕಡೆ ತಿರುಗಿಸಿ ನಾವು ಆ ಕಡೆ ಈ ಕಡೆ ಕಂಪ್ಲೀಟ್ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ತಿರುಗಿಸ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಕಡ್ಡಿ ಇದ್ದರೆ ಕಡ್ಡಿನಲ್ಲಿ ಈಸಿಯಾಗಿ ಇದಾಗುತ್ತೆ. ನನಗೆ ಕಡ್ಡಿ ಹುಡುಕದೆ ಸಿಕ್ಕಲಿಲ್ಲ, ಎಲ್ಲೋ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೆಂಟ್ರಲ್ಲಿರುವಂಥದ್ದು ಸ್ವಲ್ಪ ಬೇಗ ಆಗಿಬಿಡುತ್ತೆ. ಆಗ ಸೆಂಟ್ರಲ್ಲಿರೋದನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಸೆಂಟ್ರದ್ದು ಬೇಗ ಆಗಿಬಿಡುತ್ತೆ. ಆಗ ಅದನ್ನು ತೆಗೆದುಬಿಟ್ಟು ಬೇರೆ ಕಡೆ ಇರೋದನ್ನು ಇದಕ್ಕೆ ನಾವು ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಈ ಇದರಲ್ಲಿ ಎಣ್ಣೆ ತುಂಬಾ ಕಡಿಮೆ ಅದು ಹೀರ್ಕೊಳ್ಳುತ್ತೆ. ಕಡಿಮೆ ಯೂಸ್ ಮಾಡಿ ಎಣ್ಣೆ ಯೂಸ್ ಮಾಡಿ ಮಾಡೋವಂಥ ಪುಟಾಣಿ ಚಕ್ಲಿಗಳು ಇದು. ಈಗ ಇದನ್ನು ಸ್ವಲ್ಪ ಫ್ಲೇಮ್ನ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಅದು ನೋಡಿಕೊಂಡು ಜಾಸ್ತಿ ಮತ್ತು ಕಡಿಮೆ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಒಂದೇ ಸಮ ಇಟ್ಕೊಳ್ಳೋಕ್ಕಾಗೋದಿಲ್ಲ ಇದನ್ನು. ಈ ರೀತಿ ಈಗ ಸೆಂಟ್ರದ್ದು ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಸೆಂಟ್ರ್ ಚಕ್ಲಿನ ನಾನು ಇಲ್ಲಿ ತೆಗೆದುಬಿಡ್ತಾಯಿದ್ದೀನಿ. ಯಾವುದು ಇನ್ನೂ ಕಲರ್ ಬಂದಿಲ್ಲ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡೋಣ. ಹಾಗೆ ಈಗ ಇದು ಎಲ್ಲನೂ ಕಲರ್ ಬಂದುಬಿಟ್ಟಿದೆ ನೋಡಿ. ಈ ರೀತಿ ಒಂದೊಂದನ್ನೇ ತೆಕ್ಕೊಂಬಿಡೋಣ. ಈಗ ನಾನು ಇನ್ನೊಂದು ಟ್ರಿಪ್ಪು ಹಾಕ್ತಾಯಿದ್ದೀನಿ. ಸೆಂಟ್ರದ್ದು ಫಸ್ಟೇ ಹಾಕ್ಕೊಳ್ತಾಯಿದ್ದೀನಿ. ಸಿಮ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಸಿಮ್ಮಲ್ಲಿ ಇರಲಿ. ಆಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ನೋಡಿ. ಪುಟ್ಟ ಪುಟ್ಟ ಚಕ್ಲಿಗಳು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಶಿವರಾತ್ರಿಗೋಸ್ಕರ ಈ ಪುಟ್ಟ ಚಕ್ಲಿಗಳು, ಕ್ಯೂಟ್ ಚಕ್ಲಿಗಳನ್ನ ಮಾಡಿದ್ದೀನಿ. ಇದರಲ್ಲಿ ಏನಪ್ಪ ನಿಮಗೆ ಇದು ಅಂತಂದರೆ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ, ಹಾಗೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಬೇಕಾದ್ರೆ ನೀವೊಂದು ಮುರಿದು ಕೂಡ ತೋರಿಸ್ತೀನಿ ನಾನು. ನೋಡಿ, ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಮಾಡಿ ನೀವು ಕೂಡ ಈ ಶಿವರಾತ್ರಿಗೆ ಟೇಸ್ಟ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಈ ಒಂದು ರೆಸಿಪಿನ ಖಂಡಿತ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.